ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವೈಷ್ಣವಿ ದೇಶಪಾಂಡೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು 2ನೇ ಶ್ಲೋಕ ಮತ್ತು ಅದರ ಅರ್ಥವನ್ನು ಸಹ ಕಲಿಯಲಿದ್ದೇವೆ. ನಾವು ಕಳೆದ ಸಂಚಿಕೆಯಲ್ಲಿ 1ನೇ ಶ್ಲೋಕ ಮತ್ತು ಅದರ ಅರ್ಥವನ್ನು ಕಲಿತಿದ್ದೆವು. ಹಾಗಾದರೆ 2ನೇ ಶ್ಲೋಕವನ್ನು ನೋಡೋಣ ಬನ್ನಿ. ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಹಭವಂ ವೇರೆಂಚಿಸ್ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾ ಹರಃ ಸಂಕ್ಷುದ್ಯೇನಂ ಭಜತಿ ಭಸಿತೋದ್ಧೂಲನ ವಿಧಿಂ. ಈ ಶ್ಲೋಕವನ್ನು ಇನ್ನೊಂದ್ಸರಿ ಹೇಳೋಣ ಬನ್ನಿ. ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಹಭವಂ ವೇರೆಂಚಿಸ್ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾ ಹರಃ ಸಂಕ್ಷುದ್ಯೇನಂ ಭಜತಿ ಭಸಿತೋದ್ಧೂಲನ ವಿಧಿಂ. ಈ 2ನೇ ಶ್ಲೋಕದ ಅರ್ಥವೇನೆಂದರೆ, ಹೇ ಭಗವತಿಯೇ, ಬ್ರಹ್ಮನು ನಿನ್ನ ಪಾದಪದ್ಮದಲ್ಲಿ ಹುಟ್ಟಿದ ಅತಿ ಸೂಕ್ಷ್ಮವಾದ ಒಂದು ಧೂಳಿಯ ಕಣವನ್ನು ಸಂಪಾದಿಸಿ 14 ಲೋಕಗಳನ್ನು ಪರಸ್ಪರ ಸೇರದ ಹಾಗೆ ಸೃಷ್ಟಿಸುತ್ತಾನೆ. ಇದನ್ನು ವಿಷ್ಣುವು ಆದಿಶೇಷ ರೂಪದಿಂದ ತನ್ನ 1000 ತಲೆಗಳಲ್ಲಿ ಅತಿ ಪ್ರಯಾಸದಿಂದ ಧರಿಸಿದ್ದಾನೆ. ಹರನು ಅದನ್ನೇ ಪುಡಿ ಮಾಡಿ ತನ್ನ ಶರೀರಕ್ಕೆ ಭಸ್ಮದಂತೆ ಧರಿಸಿಕೊಳ್ಳುತ್ತಿರುವನು. ಇದು 2ನೇ ಶ್ಲೋಕದ ಅರ್ಥ. ನಾವು ಮುಂದಿನ ಸಂಚಿಕೆಯಲ್ಲಿ 3ನೇ ಶ್ಲೋಕ ಮತ್ತು ಅದರ ಅರ್ಥವನ್ನು ನೋಡೋಣ. ಧನ್ಯವಾದಗಳು.